ನಾವೆಲ್ಲ ತೀರ್ಮಾನ ಮಾಡಿ ಇಬ್ಬರಿಗೂ ಅಧಿಕಾರವನ್ನ ಕೊಟ್ಟಿದ್ದೇವೆ. ಲೋಕಸಭೆಗೆ ನೀವೆಲ್ಲ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಲೋಕಸಭೆಗೆ ಕಳಿಸಿ ಇಡೀ ಭಾರತದ ಕಾಂಗ್ರೆಸ್ ಪಕ್ಷಕ್ಕೆ, ಇಂಡಿಯಾ ಬ್ಲಾಕ್ಗೆ ಮತ್ತು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಮ್ಮ ಸಾಗರ್ ಖಂಡ್ರೆನ ಲೋಕಸಭೆ ಕಳಿಸೋದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಆಯ್ತಿರೋ ಮಾತಾಡ್ಬೇಕೋ ಬೇಡೋ? ಇವತ್ತು ಈಶ್ವರ್ ಖಂಡ್ರೆ ಅವರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂಥ ದಿನ. ಸುಮಾರು 2025 ಕೋಟಿ ರೂಪಾಯಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನೀವು 4 ಜನನ್ನ ಸೋಲಿಸಿದ್ದೀರಿ, 2 ಗೆಲ್ಸಿದ್ದೀರಿ. ನಾನು ಒಂದು ಮಾತು ಹಿಂದೆ ಎಲ್ಲೋ ಒಂದು ಕಡೆ ಹೇಳಿದ್ದೆ. ಇವತ್ತು ಎಂಥ ಗಳಿಗೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದಿದ್ದೇವೆ ಅಂದರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತಹ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿಯವರು ಅಧಿಕಾರವನ್ನು ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರಿಗೆ ಅಧಿಕ ಪ್ರಧಾನಮಂತ್ರಿ ಮಾಡಿದಂಥ ಗಳಿಗೆಯಲ್ಲಿ, ಹಂಗೆ ಅಭಿವೃದ್ಧಿ ಪರ್ವಕ್ಕೆ ನಿಮ್ಮ ಜಿಲ್ಲೆಯನ್ನ ಇವತ್ತು ತೆಗೆದುಕೊಂಡೋಗಿ ಈ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿಯ ಇತಿಹಾಸವನ್ನ ನಿರ್ಮಾಣವನ್ನ ಮಾಡಿ ಇವತ್ತು ನಾನು, ಮುಖ್ಯಮಂತ್ರಿಗಳು ರಾಜಶೇಖರ್ ಪಾಟೀಲ್ ಅವರು, ನಾನು, ನಮ್ಮ ರಾಮಲಿಂಗಾರೆಡ್ಡಿಯವರು ಮತ್ತು ಸುಧಾಕರ್ ಅವರು ನಿಮ್ಮ ಮುಂದೆ ಬಂದು ಇಲ್ಲಿ ಕೂತಿದ್ದೇವೆ. ನಿಮಗೆ ಶಕ್ತಿ ಕೊಡಲು ನಾವು ಬಂದಿದ್ದೇವೆ. ನಿಮ್ಮ ಮೇಲೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಾವು ಬಂದಿದ್ದೇವೆ. ಕುಡಿಯುವುದಕ್ಕೆ ನೀರು, ತಲೆ ಮೇಲೆ ಸೂರು, ಹಸಿದವನಿಗೆ ಅನ್ನ, ಬದುಕಿಗೆ ಶಿಕ್ಷಣ, ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭ. ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಅವರು ಈ ದೇಶದ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಅವರಿಗೆ ಬಸವಣ್ಣವರ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆ. ಇದು ಬಸವಣ್ಣನ ನಾಡು, ಬಸವಣ್ಣನಿಗೆ ಜನ್ಮ ಕೊಟ್ಟಂತ ಇದೊಂದು ಪವಿತ್ರವಾದಂಥ ಭೂಮಿ. ಈ ಭೂಮಿಯಲ್ಲಿ ಅವರಿಗೆ ವಿಶ್ವಾಸ. ಈ ಬಸವಣ್ಣನ ನಾಡಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನ ಇವತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ತೆಗೆದುಕೊಂಡಿದ್ದೇವೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದೇವೆ. ನಾವು ಮಾಡಿದ್ದೇವೆ. ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳನ್ನು ಇವತ್ತು ನಾವು ಘೋಷಣೆಯನ್ನು ನಾವು ಮಾಡಿದ್ದು. ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳ್ದಂಗೆ ಈ ಭಾಗದ ಅಭಿವೃದ್ಧಿಗೋಸ್ಕರ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ರವರು ಕೇಂದ್ರ ಸರ್ಕಾರದ ಮೇಲೆ ಹೋರಾಟವನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ 371J ವರವನ್ನು ಕೊಟ್ಟರು. ಆ ವರದ ಅನುಗುಣವಾಗಿ ಅನುಷ್ಠಾನವನ್ನು ತಂದು ನಿಮ್ಮ ಬದುಕನ್ನು ಹಸನು ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ನಮ್ಮ ಕಡೆ ಇಷ್ಟು ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುಮಾರು 5,000 ಕೋಟಿ ರೂಪಾಯಿ ಮೀಸಲಾಗಿ ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇಟ್ಟು, ಅದಲ್ಲದೆ ಅನೇಕ ಇಲಾಖೆಗಳಲ್ಲಿ ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ಸುಮಾರು 2025 ಕೋಟಿ ಅಧಿಕಾರ ನಶ್ವರ, ನಮ್ಮ ಸಾಧನೆಗಳು ಅಜಾಮರ. ಆದರೆ ಮತದಾರನೇ ಈಶ್ವರ ಅಂತೇಳಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ನನ್ನ ಮಿತ್ರರಾದಂಥ ಈಶ್ವರ್ ಖಂಡ್ರೆರವರು, ರಹೀಂ ಖಾನ್ ರವರು,
ನಮ್ಮ ರಾಜಶೇಖರ್ ಪಾಟೀಲ್ರು, ಚಂದ್ರಶೇಖರ್ ಪಾಟೀಲ್, ಭೀಮಾ ಪಾಟೀಲ್ರು, ಭೀಮಸೇನ್ ಪಾಟೀಲ್ರವರು ನಮ್ಮ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಶೋಕ್ ಕಿನಿ ಮತ್ತು ನಮ್ಮ ವಿಜಯ್ ಸಿಂಗ್, ನಮ್ಮ ಭೀಮಸೇನ್ ಸಿಂಧೆಯವರವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಇವತ್ತು ನಮಗೆ ಸೋತಿರ್ಬೋದು, ಆದ್ರೆ ಆ ಕ್ಷೇತ್ರದಲ್ಲಿ ಅವರೇ ನಮ್ಮ ನಾಯಕರು ಅಂತೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇದು ಸರ್ವರಿಗೂ ಸಮಬಾಳು ಸಮಪಾಲು. ಎಲ್ಲ ವರ್ಗದ ಜನರನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರ್ತದೆ ಎಲ್ಲ ವರ್ಗದ ಜನರನ್ನ ಇವತ್ತು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತದೆ. ನಾನು ನೀರಾವರಿ ಸಚಿವರಾಗಿದ್ದೇನೆ. ನನ್ನ ಮಿತ್ರರಂತ ಬೋಸರಾಜ್ ಅವರು ಇಲ್ಲಿ ಬಂದಿದ್ದಾರೆ, ನಮ್ಮ ಹಿರಿಯ ಸಚಿವರು. ಅವ್ರಿಗೆ ನನಗೆ ಇಲಾಖೆಗೆ ಒಟ್ಟು 22,000 ಕೋಟಿ ರೂಪಾಯಿಯನ್ನ ನಮ್ಮ ನೀರಾವರಿ ಇಲಾಖೆಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಒಂದೇ ಜಿಲ್ಲೆಗೆ ಇವತ್ತು ನಾನೇನು ಇವತ್ತು ಭೂಮಿ ಪೂಜೆಯನ್ನ ಮಾಡಿದ್ದೇವೆ, ಒಂದು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ. ಮಹಾರ್ ಏತವಾರಿ ನೀಜನೆ, ಮಹಾರ್ ಏತ ನೀರಾವರಿ ಯೋಜನೆ ಹಾಗೂ ಔರಾ ತಾಲೂಕಿನ 36 ಕೆರೆಗಳ ತುಂಬುವ ಯೋಜನೆ 1,324 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು ಈ ಭಾಗದ ರೈತನಿಗೆ ಬದುಕಿಗೋಸ್ಕರ, ಈ ರೈತನಿಗೆ ಸಂಬಳ ಇಲ್ಲ, ಈ ರೈತನಿಗೆ ಪ್ರಮೋಷನ್ ಇಲ್ಲ, ಈ ರೈತನಿಗೆ ಪೆನ್ಷನ್ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನನ್ನು ಬದುಕಿಸಬೇಕು ಅಂತೇಳಿ ಇವತ್ತು ಸಂಕಲ್ಪವನ್ನು ಮಾಡಿ ಈ ಹಣವನ್ನು ನಾವು ಬಿಡುಗಡೆ ಮಾಡಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ನಿಂತಿದ್ದೇವೆ. ಯಾರಿಗೋಸ್ಕರ? ನೀವು ಕೊಟ್ಟಂತ ಶಕ್ತಿಯನ್ನ, ಗಂಗೆಯ ನೀರು ನಿಮ್ಮ ಕೆರೆಗೆ ಹರಿಸುವುದೇ ನಮ್ಮ ಉದ್ದೇಶ, ನಿಮ್ಮ ಹೊಲಗಳಿಗೆ ಹರಿಸುವುದೇ ಉದ್ದೇಶ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡುವುದೇ ಉದ್ದೇಶ. ಆದ್ರಿಂದ ಈ ಬಸವಣ್ಣ ನಾಡಿನ ಕರ್ಮ ಭೂಮಿಯಲ್ಲಿ ಬಂದು ನಾವು ಇವತ್ತು ಇವನ್ಯಾರವ ಇವ ನಮ್ಮವ ಎಂದು ಬಸವಣ್ಣವರು ಏನು ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ, ಎಲ್ಲರೂ ಕೂಡ ನೀವೆಲ್ಲ ನಮ್ಮವರೇ ಅಂತ ಹೇಳಿ ಇವತ್ತು ನಾವು ಕೆಲಸವನ್ನ ತೊಡಗಿದ್ದೇವೆ. ಬಸವಣ್ಣವ್ರಿಗೆ ಸಾಂಸ್ಥಿಕ ನಾಯಕ ಅಂತ ಘೋಷಣೆ ಮಾಡಿದೋ, ಆದರೆ ಬಿಜೆಪಿಯವರು ಯಾರು ಕೂಡ ಆ ಚಿಂತನೆಯನ್ನು ಮಾಡ್ಲಿಕ್ಕಾಗ್ಲಿಲ್ಲ. ಬಸವಣ್ಣವರ ಆಚಾರ ವಿಚಾರವನ್ನ ಪ್ರಚಾರ ಮಾಡ್ಲಿಕ್ಕಾಗ್ಲಿಲ್ಲ. ಆದರೆ ಇಡೀ ವಿಶ್ವದಲ್ಲಿ, ಭಾರತದಲ್ಲಿ ಬಸವಣ್ಣವನ ಇತಿಹಾಸ, ರಾಹುಲ್ ಗಾಂಧಿಯವರು ಕೂಡ ಪ್ರತಿ ಹಂತದಲ್ಲೂ ಕೂಡ ಬಸವಣ್ಣವ್ರನ್ನ ಸ್ಮರಿಸಿಕೊಂಡು ಇವತ್ತು ಅವರು ಕೂಡ ಹೆಜ್ಜೆಯನ್ನು ಇಟ್ಟಿದ್ದನ್ನು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಮ್ಮ ಖಾದರ್ ಅವರು ನಿಮ್ಮ ಅನುಭವ ಮಂಟಪದ ಚಿತ್ರವನ್ನ ಇವತ್ತು ಬಿಡಿಸಿದ್ದಾರೆ. ಬೆಂಗಳೂರು ವಿಧಾನಸೌಧದಲ್ಲೂ ಕೂಡ ಅನುಭವ ಮಂಟಪವನ್ನು ಇಟ್ಟಿದ್ದಾರೆ. ಸೊ ಹಾಗೆ ಇವತ್ತು ನಾವೆಲ್ಲ ಸೇರಿ ಅನೇಕ ಅಭಿವೃದ್ಧಿ ಕೆಲಸದ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಬಂದಿದ್ದೇವೆ. ಏತ ನೀರಾವರಿ ಇರ್ಬೋದು, ಕೆರೆ ತುಂಬುವಂಥದ್ದು ಇರ್ಬೋದು, ಇವೆಲ್ಲದಲ್ಲದೆ ಶಿಕ್ಷಣ ಕ್ಷೇತ್ರ, ಅಂಗನವಾಡಿ ಕ್ಷೇತ್ರ, ಇವತ್ತು ನಗರ ಅಭಿವೃದ್ಧಿ, ಇವತ್ತು ರಹೀಂ ಖಾನ್ ಅವರ ಇಲಾಖೆಯಲ್ಲಿ ಇಡೀ ನಮ್ಮ ಬೀದರ್ಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಅವರು ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿರೋದು.